ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಇಂದು ನಮ್ಮ ತರಗತಿಯಲ್ಲಿ ಶಿಕ್ಷಕಿಯವರ ಆದೇಶದ ಮೇರೆಗೆ ನಾನು ಆಶುಭಾಷಣ ಸ್ಪರ್ಧೆಯನ್ನು ಏರ್ಪಡಿಸಿದ್ದೇನೆ. ಇಂದು ನಮ್ಮ ತರಗತಿಯ ಎಲ್ಲ ಸ್ನೇಹಿತರಿಗೂ ಈ ಚೀಟಿಯಲ್ಲಿ ನಾನು ವಿದ್ಯಾರ್ಥಿಗಳ ಹೆಸರನ್ನು ಪಟ್ಟಿ ಮಾಡಿದ್ದೇನೆ. ಇದರಲ್ಲಿ ವಿಷಯಗಳನ್ನು ಪಟ್ಟಿ ಮಾಡಿದ್ದೇನೆ. ಈ ವಿಷಯಗಳ ಬಗ್ಗೆ ನಿಮಗೆಲ್ಲರಿಗೂ ತಿಳಿದಿದೆ. ಆದರೆ ಈಗಲೂ ಈ ವಿಷಯಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನಾವೆಲ್ಲರೂ ಅಪೇಕ್ಷಿಸುತ್ತೇವೆ. ಇದಕ್ಕೆ ಒಬ್ಬರಿಗೆ ಒಂದು ವಿಷಯಕ್ಕೆ ಕನಿಷ್ಠ 1 ನಿಮಿಷ, ಗರಿಷ್ಠ 3 ನಿಮಿಷಗಳ ಕಾಲಾವಕಾಶ ನೀಡುತ್ತೇನೆ. ಈಗ ನಾನು ಮೊದಲನೆಯ ಸ್ಪರ್ಧೆ ಅನುಶ್ರೀ ಕೆವಿ. ನನಗೆ ಬಂದಿರುವ ವಿಷಯ ಗಣಿತ. ನನ್ನ ಹೆಸರು ಅನುಶ್ರೀ ಕೆವಿ. ನಿಮಗೆ 2 ನಿಮಿಷಗಳ ಕಾಲಾವಕಾಶವಿದೆ. ಅನುಶ್ರೀ ಕೆವಿ. ನನಗೆ ಬಂದಿರುವ ವಿಷಯ ಗಣಿತ. ಗಣಿತ ಅನ್ನೋದು ಮಾನವನ ಜೀವಕ್ಕೆ ಅತ್ಯಮೂಲ್ಯವಾದ ಒಂದು ವಿಷಯವಾಗಿದೆ. ಅದು ಮಾನವನ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಹಾಗೆ ಹಿಂದಿನ ಕಾಲದಲ್ಲಿ ಯಾವ ಒಬ್ಬ ಮನುಷ್ಯ ಒಂದು ನೌಕರನಿಗೆ ಹೋಗಿ ಕೆಲಸ ಮಾಡಿದ್ದರು, ಅವನ ಸಂಬಳ ಅವನಿಗೆ ಎಷ್ಟು ಕೊಡ್ತಿದ್ರು ಅಂತ ಗೊತ್ತಾಗ್ತಿರ್ಲಿಲ್ಲ. ಅದಕ್ಕೆ ಅವನು ಮೊದಲು ತಾಳೆ ಗುರುತು ಅಂತ ಕಳ್ಕೊಂಡ. ಅದು ಹೇಗೆ ಅಂದ್ರೆ 1, 2, 3, 4 ಆದ್ಮೇಲೆ ಅವನು ಥರ್ಡ್ ಲೈನ್ ಅಂತ ಆಗ್ತಾ ಇದ್ದ. ಅದಾದ್ಮೇಲೆ ಮತ್ತೆ ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಆಮೇಲೆ 0 ಅಂತ ಕಂಡಿಡ್ಕೊಂಡ. 0 ಅಂತ ಕಂಡಿಡ್ತಿದ್ದು ಆರ್ಯಭಟ. 0 ಒಂದು ಸಂಖ್ಯೆ ಹಿಂದೆ ಬಂದರೆ ಅದಕ್ಕೆ ವ್ಯಾಲ್ಯೂ ಇರಲ್ಲ, ಹಾಗೆ ಸಂಖ್ಯೆ ಮುಂದೆ ಬಂದರೆ ಅದಕ್ಕೆ ವ್ಯಾಲ್ಯೂ ಇರುತ್ತೆ. ಹಾಗೆ ಸಂಖ್ಯೆಗೆ ಒಂದು ಕೊನೆ ಇರಲ್ಲ ಅಂತ ಕೂಡ ತಿಳಿಸಿಕೊಟ್ಟ. ಮುಂದಿನ ಸ್ಪರ್ಧಿ ಶ್ರೀನಿವಾಸ್. ಮುಂದಿನ ಸ್ಪರ್ಧಿ ಶಾಂತಕುಮಾರ್. ಮುಂದಿನ ಸ್ಪರ್ಧಿ ತನುಶ್ರೀ ಜೆ. ನನ್ನ ಹೆಸರು ಶಾಂತಕುಮಾರ್. ನನ್ನ ಹೆಸರು ಶಾಂತಕುಮಾರ್. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನಗೆ ಬಂದಿರುವ ವಿಷಯ ವಾಸ್ತವ ಸಂಖ್ಯೆ ಎಂದರೇನು? ವಾಸ್ತವ ಸಂಖ್ಯೆ ವಾಸ್ತವ ಸಂಖ್ಯೆ ಎಂದರೇನು? ಅದಕ್ಕೆ ಆನ್ಸರು ಭಾಗಲಬ್ಧ ಮತ್ತು ಅಭಾಗಲಬ್ಧ ಸಂಖ್ಯೆಗಳ ಮೊತ್ತ ಗಣವನ್ನು ವಾಸ್ತವ ಸಂಖ್ಯೆ ಎನ್ನುತ್ತಾರೆ. ವಾಸ್ತವ ಸಂಖ್ಯೆಯಲ್ಲಿ 2 ವಿಧ, ಭಾಗಲಬ್ಧ ಮತ್ತು ಅಭಾಗಲಬ್ಧ. ಭಾಗಲಬ್ಧ ಸಂಖ್ಯೆ ಎಂದರೇನು? ಸಂಖ್ಯೆ ಎಂದರೆ ಅಂತ್ಯಗೊಳ್ಳುವ ಅಥವಾ ಅಂತ್ಯಗೊಳ್ಳದೆ ಆವರ್ತವಾಗುವ ದಶಮಾಂಶ ವಿಸ್ತರಣೆಯನ್ನು ಭಾಗಲಬ್ಧ ಸಂಖ್ಯೆ ಎನ್ನುತ್ತಾರೆ. ಅಭಾಗಲಬ್ಧ ಸಂಖ್ಯೆ ಎಂದರೇನು? ಅಭಾಗಲಬ್ಧ ಸಂಖ್ಯೆ ಎಂದರೆ ಭಾಗವಾಗುವ ಅಥವಾ ಭಾಗವಾಗದೆ ಆವರ್ತವಾಗುವ ದಶಮಾಂಶ ವಿಸ್ತರಣೆಯನ್ನು ಹೊಂದಿರುವ ಸಂಖ್ಯೆಗಳಿಗೆ ಅಭಾಗಲಬ್ಧ ಎನ್ನುತ್ತಾರೆ. ಇಷ್ಟನ್ನು ಮಾತನಾಡಲು ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮುಂದಿನ ಸ್ಪರ್ಧಿ ಪ್ರದೀಪ್ ರಾಥೋಡ್. ನನಗೆ ಬಂದಿರುವ ವಿಷಯ ಗಣಿತಜ್ಞರು. ಗಣಿತಜ್ಞರು ಎಷ್ಟೊಂದು ಜನ ಇದ್ದಾರೆ. ಅದರಲ್ಲಿ ಮೊದಲು ಆರ್ಯಭಟ, ಶ್ರೀನಿವಾಸ್ ರಾಮಾನುಜನ್, ಎರಡನೇ ಭಾಸ್ಕರ, ಮತ್ತೆ ಆಲ್ಬರ್ಟ್ ಐನ್ಸ್ಟೀನ್, ಹೀಗೆ ತುಂಬಾ ಇನ್ನಷ್ಟು ಜನ ಗಣಿತಜ್ಞರಿದ್ದಾರೆ. ಇದರಲ್ಲಿ ನಾನು 2ನೇ ಭಾಸ್ಕರನ ಬಗ್ಗೆ ಮಾತಾಡ್ತೀನಿ. ಭಾರತದ ಇತಿಹಾಸದಲ್ಲಿಯೇ ಭಾಸ್ಕರ ಎಂಬ 2 ಸುಪ್ರಸಿದ್ಧ ವ್ಯಕ್ತಿಗಳಿದ್ದಾರೆ. ಅದರಲ್ಲಿ ಮೊದಲನೇ ಭಾಸ್ಕರ ಮತ್ತು 2ನೇ ಭಾಸ್ಕರ. ಮೊದಲನೇ ಭಾಸ್ಕರ 7ನೇ ಶತಮಾನದಲ್ಲಿ ಪ್ರಮುಖ
ಗಣಿತಜ್ಞರಾಗಿದ್ರು. ಎರಡನೇ ಭಾಸ್ಕರ 11ನೇ ಶತಮಾನದಲ್ಲಿ ಸುಪ್ರಸಿದ್ಧ ಗಣಿತಜ್ಞರಾಗಿದ್ರು. ಎರಡನೇ ಭಾಸ್ಕರ ಲೀಲಾವತಿ ಮತ್ತು ಬೀಜಗಣಿತದ ಪುಸ್ತಕವನ್ನು ಇಟ್ಕೊಂಡು ಬೇರೆ ಬೇರೆ ಬ್ರಹ್ಮಗುಪ್ತ ಮತ್ತು ಇತರ ಗಣಿತಜ್ಞರು ಬಿಟ್ಟು ಹೋಗಿದ್ದ ಅಂಕಿಗಳು ಮತ್ತು ಲೆಕ್ಕಗಳನ್ನ ಇಟ್ಕೊಂಡವರು ಒಂದು ಪುಸ್ತಕ ಬರೆದ್ರು. ಆ ಎರಡು ಪುಸ್ತಕ ಅಂದ್ರೆ ಸಿದ್ಧಾಂತ ಚಿರೋಮಣಿ. ಇಷ್ಟನ್ನು ಮಾತಾಡೋಕೆ ಅವಕಾಶ ಕೊಟ್ಟರೆ. ಮುಂದಿನ ಸ್ಪರ್ಧಿ ಶಂಕರ್ ಬಿ. ನನಗೆ ಸಿಕ್ಕಿರುವ ವಿಷಯವೆಂದರೆ ವೃತ್ತಗಳು. ನನ್ನ ಹೆಸರು ಪ್ರದೀಪ್. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನಗೆ ಗೊತ್ತಿರುವ ವಿಷಯ ವೃತ್ತಗಳು ಎಂದರೆ ಒಂದು ಕೇಂದ್ರದಿಂದ ಸಮತಲದ ಮೇಲಿರುವ ವೃತ್ತ ಕೇಂದ್ರದಲ್ಲಿರುವ ನಾವು ದಿನನಿತ್ಯದ ಜೀವನದಲ್ಲಿ ವೃತ್ತಗಳನ್ನು ನೋಡುತ್ತೇವೆ. ವೃತ್ತಗಳು ಪ್ಲೇಟ್ ವೃತ್ತಾಕಾರದಲ್ಲಿರುತ್ತದೆ. ಬೈಕಿನ ಚಕ್ರಗಳು, ಸೈಕಲ್ ಚಕ್ರಗಳು, ನಾವು ಬಳಸುವ ಕಾಯಿನ್ಗಳು, ನಾಣ್ಯಗಳು ವೃತ್ತಾಕಾರದಲ್ಲಿರುತ್ತವೆ. ವೃತ್ತದಲ್ಲಿ ತ್ರಿಜ್ಯ ಇರುತ್ತದೆ. ತ್ರಿಜ್ಯ, ಕಂಸ, ಚಾಗಳು ಇರುತ್ತವೆ. ಚ ಎಂದರೆ ವೃತ್ತದ ಮೇಲೆ ಎರಡು ಬಿಂದು ಮೇಲೆ ಛೇದಿಸುವುದಕ್ಕೆ ಚ ಎನ್ನುತ್ತಾರೆ. ಧನ್ಯವಾದಗಳು. ನನಗೆ ಬಂದಿರುವ ವಿಷಯ ಸಮಸ್ಯೆಗಳು. ನಮ್ಮಲ್ಲಿ ತುಂಬಾ ಜನ ಏನು ಅಂತಾರೆ ಅಂದರೆ ಜೀನಿಯಸ್ ಬುದ್ಧಿವಂತರು ಮಾತ್ರ ಮ್ಯಾಥ್ಸಲ್ಲಿ ತುಂಬ ಚೆನ್ನಾಗಿ ಸ್ಕೋರ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಆದರೆ ಅದು ತಪ್ಪು. ಮ್ಯಾಥ್ಸ್ ಎಂಥ ಸಬ್ಜೆಕ್ಟ್ ಅಂದರೆ ಕೆಲವರಿಗೆ ತುಂಬ ಇಷ್ಟ ಆಗುತ್ತದೆ, ಈಸಿ ಆಗುತ್ತೆ. ಮತ್ತು ಇನ್ನು ಕೆಲವರಿಗೆ ಆ ಸಬ್ಜೆಕ್ಟ್ ಅಂದರೆ ಭಯ ಆಗುತ್ತದೆ. ನಮ್ಮ ಜೀವನದಲ್ಲಿ ತುಂಬ ಸಮಸ್ಯೆಗಳು ಬರುತ್ತವೆ. ಗಣಿತದಲ್ಲಿ ಸಮಸ್ಯೆಗಳನ್ನು ಬಿಡಿಸುವಾಗೆ ನಮ್ಮ ಜೀವನದಲ್ಲಿ ಅನೇಕ ಸಮಸ್ಯೆಗಳು ಬರುತ್ತವೆ. ಆ ಸಮಸ್ಯೆಯನ್ನು ಧನ್ಯವಾದ. ಮುಂದಿನ ಸ್ಪರ್ಧಿ ಪವನ್ ಎ.
ಯೂಕ್ಲಿಡ್ ಎಂಬ ಹೆಸರು ಗ್ರೀಕ್ ಭಾಷೆಯಿಂದ ಬಂದಿದೆ. ಯೂಕ್ಲಿಡ್ ರವರು ಅಲೆಕ್ಸಾಂಡ್ರಿಯಾದಲ್ಲಿ ಜನಿಸಿದರು. ಯೂಕ್ಲಿಡ್ ರವರು 1ನೇ ಟೈಮಿನ ಕಾಲದಲ್ಲಿ ಅಲೆಕ್ಸಾಂಡ್ರಿಯಾದಲ್ಲಿ ಸಕ್ರಿಯರಾಗಿದ್ದರು. ಇವರು 5 ಆಧಾರ ಪ್ರತಿಜ್ಞೆ ಮತ್ತು 7 ಸ್ವಯಂಸಿದ್ಧಗಳನ್ನು ರಚಿಸಿದ್ದಾರೆ. ಇವರು 19ನೇ ಶತಮಾನದ ಕಾಲದಿಂದಲೂ ಇವರು ಗಣಿತಶಾಸ್ತ್ರವನ್ನು ಕಲಿಯಲು ಅದೇ ಪುಸ್ತಕವನ್ನು ಆಧರಿಸಿ ಕಲಿತಿದ್ದಾರೆ. ಇವರು ಅನೇಕ ಕೃತಿಗಳನ್ನು ರಚಿಸಿದ್ದಾರೆ. ಅದರಲ್ಲಿ ಸುಮಾರು 10ಕ್ಕೂ ಹೆಚ್ಚು ಕೃತಿಗಳು ಕಳೆದು ಹೋಗಿವೆ. ಇವರು ಯೂಕ್ಲಿಡ್ನ ಎಲಿಮೆಂಟ್ಸ್, ಯೂಕ್ಲಿಡ್ನ ಜಿಯೋಮೆಟ್ರಿ, ಯೂಕ್ಲಿಡ್ನ ಜಾಲ್ಗೋರಿಥಮ್ ಎಂಬ ಕೃತಿಗಳಿಂದ ಹೆಸರುವಾಸಿಯಾಗಿದ್ದಾರೆ. ಇವರು ಪ್ಲಾಟೋ ಸ್ಥಾಪಿಸಿರುವ ಅಕಾಡೆಮಿಯಲ್ಲಿ ಶಿಕ್ಷಣ ಪಡೆದರು. ಯೂಕ್ಲಿಡ್ ರವರ ಬಳಿಕ 1300 ವರ್ಷಗಳಿಂದ ಶಾಲೆಗಳಲ್ಲಿ ರೇಖಾಗಣಿತದ ಪಾಠವನ್ನು ಯೂಕ್ಲಿಡ್ ರವರು ಬರೆದಿರುವ ಪುಸ್ತಕಗಳನ್ನು ಆಧರಿಸಿಯೇ ಪಾಠವನ್ನು ಮಾಡುತ್ತಾರೆ. ಇಷ್ಟನ್ನು ಮಾತನಾಡಲು ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನನಗೆ ಬಂದಿರುವ ವಿಷಯ ಮುಂದಿನ ಸ್ಪರ್ಧೆ ಪ್ರಾರ್ಥನಾ ಡಿಎಸ್. ನನ್ನ ಹೆಸರು ಪವನ್ ಕುಮಾರ್. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ರೆನೆ ಡಿಸ್ಕಾರ್ಟೆ ರವರು ಇವರು ತಮ್ಮ ಚಿಂತನೆಗಳನ್ನು ತಮ್ಮ ಸಹಯೋಗಿಗಳೊಂದಿಗೆ ಪ್ರೇರೇಪಿಸಲು ಮೊದಲಿಗರು. ಇವರು ಲ್ಯಾಟಿನ್ನಲ್ಲಿಯೂ ಅನೇಕ ಬರಹಗಳನ್ನು ರಚಿಸಿದ್ದಾರೆ. ಇವರು ಹಿಂದಿನ ಪ್ರಾಥಮಿಕ ಶಾಲೆಗಳಿಗೆ ಭೇಟಿ ನೀಡಿ ರೇಖಾಗಣಿತದ ವಿಷಯವನ್ನು ಚರ್ಚಿಸಿದ್ದಾರೆ. ಇವರು ನನ್ನ ಚಿಂತನೆಯೇ ನನ್ನ ಇರುವಿಕೆ ಎಂಬ ವಾಕ್ಯದಿಂದ ಪ್ರಸಿದ್ಧರಾಗಿದ್ದಾರೆ. ಇಷ್ಟನ್ನು ಮಾತನಾಡಲು ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನನಗೆ ಬಂದಿರುವ ವಿಷಯದ ಹೆಸರು ಪೈಥಾಗೋರಸ್. ನನ್ನ ಹೆಸರು ಪ್ರಥಮ. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಪೈಥಾಗೋರಸ್ ಒಬ್ಬ ಪ್ರಸಿದ್ಧ ಗಣಿತಜ್ಞರಾಗಿದ್ದಾರೆ. ಇವರು ಅನೇಕ ಪ್ರಮೇಯಗಳನ್ನು ಕಂಡುಹಿಡಿದಿದ್ದಾರೆ. ಇವರು ಗ್ರೀಕ್ ದೇಶದವರಾಗಿದ್ದಾರೆ. ಇವರು ಕ್ರಿಸ್ತಪೂರ್ವ 580ರಲ್ಲಿ ಸಮೋಸ್ ಎಂಬಲ್ಲಿ ಜನಿಸಿದರು. ಇವರು ಸಮಕೋನ ತ್ರಿಭುಜದ ಬಾಹುಗಳೆರಡನ್ನು ಇವರು ಪೈಥಾಗೋರಸ್ ಪ್ರಮೇಯವನ್ನು ಮಂಡಿಸಿದ್ದಾರೆ. ಯಾವುದೇ ಎತ್ತರವಾದ ಶಿಖರವನ್ನು ಅಳೆಯಲು ಪೈಥಾಗೋರಸ್ ಪ್ರಮೇಯದಿಂದ ಬಳಸುತ್ತಾರೆ. ಇವರು ಕ್ರೋಟಾನ್ ಎಂಬಲ್ಲಿ ಒಂದು ಶಾಲೆಯನ್ನು ತೆರೆದಿದ್ದಾರೆ. ಇಷ್ಟನ್ನು ಮಾತನಾಡಲು ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನನ್ನ ಹೆಸರು ಯಶವಂತ್. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನಗೆ ಬಂದಿರುವ ವಿಷಯ ಘನಾಕೃತಿಗಳು ಮತ್ತು ಸಮತಲಾಕೃತಿಗಳು. ಸಮತಲಾಕೃತಿಗಳು ಎಂದರೇನು? ಯಾವ ಆಕೃತಿ 2 ಆಯಾಮಗಳನ್ನು ಹೊಂದಿರುತ್ತವೋ ಅದನ್ನು ಸಮತಲಾಕೃತಿ ಎನ್ನುತ್ತಾರೆ. ಯಾವ ಆಕೃತಿಗೆ 3 ಆಯಾಮಗಳಿರುತ್ತವೋ ಅದನ್ನು ಘನಾಕೃತಿ ಎನ್ನುತ್ತಾರೆ. ಯಾವ ಆಕೃತಿಗೆ ಉದ್ದ ಅಗಲ ಇರುತ್ತದೋ ಅದನ್ನ ಸಮತಲಾಕೃತಿ ಎನ್ನುತ್ತಾರೆ. ಯಾವ ಆಕೃತಿಗೆ ಉದ್ದ ಅಗಲ ಎತ್ತರ ಹೊಂದಿರ್ತದೋ ಅದನ್ನ ಘನಾಕೃತಿ ಅಂತಾರೆ. ಯಾವ ಆಕೃತಿಗೆ ವಿಸ್ತೀರ್ಣ ಇರುತ್ತೋ ಅದನ್ನ ಸಮತಲಾಕೃತಿ ಅಂತಾರೆ. ಯಾವ ಆಕೃತಿಗೆ ಮೇಲ್ಮೈ ವಿಸ್ತೀರ್ಣ ಇರುತ್ತೋ ಅದನ್ನ ಘನಾಕೃತಿ ಅಂತಾರೆ.
ಇವೆಲ್ಲರ ನಡುವೆ ಈ ವ್ಯತ್ಯಾಸ ಇರ್ತದೆ. ಸಮತಲಾಕೃತಿಗಳು 2 ಆಯಾಮಗಳನ್ನು ಹೊಂದಿರುತ್ತವೆ, ಘನಾಕೃತಿಗಳು 3 ಆಯಾಮವನ್ನು ಹೊಂದಿರುತ್ತವೆ. ಸಮತಲಾಕೃತಿಗಳು ಉದ್ದ ಅಗಲವನ್ನು ಹೊಂದಿರುತ್ತವೆ, ಘನಾಕೃತಿಗಳು ಉದ್ದ ಅಗಲ ಎತ್ತರವನ್ನು ಹೊಂದಿರುತ್ತವೆ. ಸಮತಲಾಕೃತಿಗಳು ವಿಸ್ತೀರ್ಣವನ್ನು ಹೊಂದಿರುತ್ತವೆ, ಘನಾಕೃತಿಗಳು ಮೇಲ್ಮೈ ವಿಸ್ತೀರ್ಣವನ್ನು ಹೊಂದಿರುತ್ತವೆ. ಚೌಕ ಒಂದು ಸಮತಲಾಕೃತಿ, ಆಯತ ಸಮತಲಾಕೃತಿ, ಗೋಳ ಘನಾಕೃತಿ. ಇಷ್ಟನ್ನು ಮಾತನಾಡುವ ಅವಕಾಶ ನಿಮಗೆ ಧನ್ಯವಾದಗಳು. ನನಗೆ ಬಂದಿರೋ ವಿಷಯ ಬಹುಪದೋಕ್ತಿಗಳು. ಮುಂದಿನ ಸ್ಪರ್ಧಿ ತೇಜಸ್ವಿನಿ. ಬಹುಪದೋಕ್ತಿ ಎಂದರೆ ಋಣಾತ್ಮಕವಲ್ಲದ ಪೂರ್ಣಾಂಕ ಘಾತಸೂಚಿಯನ್ನು ಹೊಂದಿರುವ ಚರಾಕ್ಷರಗಳನ್ನು ಒಳಗೊಂಡಿರುವ ಬೀಜೋಕ್ತಿಗಳನ್ನು ಬಹುಪದೋಕ್ತಿ ಎನ್ನುತ್ತಾರೆ. ಇದರಲ್ಲಿ 3 ವಿಧ: ರೇಖಾತ್ಮಕ ಬಹುಪದೋಕ್ತಿ, ವರ್ಗ ಬಹುಪದೋಕ್ತಿ, ಘನ ಬಹುಪದೋಕ್ತಿ. ರೇಖಾತ್ಮಕ ಬಹುಪದೋಕ್ತಿ ಉದಾಹರಣೆ: ಡಿಗ್ರಿ 1 ಆಗಿರುವ ಬಹುಪದೋಕ್ತಿಯನ್ನು ರೇಖಾತ್ಮಕ ಬಹುಪದೋಕ್ತಿ ಎನ್ನುತ್ತಾರೆ. ವರ್ಗ ಬಹುಪದೋಕ್ತಿ ಉದಾಹರಣೆ: ಡಿಗ್ರಿ 2 ಆಗಿರುವ ಬಹುಪದೋಕ್ತಿಯನ್ನು ವರ್ಗ ಬಹುಪದೋಕ್ತಿ ಎನ್ನುತ್ತಾರೆ. ಘನ ಬಹುಪದೋಕ್ತಿ ಎಂದರೆ ಡಿಗ್ರಿ 3 ಆಗಿರುವ ಬಹುಪದೋಕ್ತಿಯನ್ನು ವರ್ಗ ಬಹುಪದೋಕ್ತಿ ಎನ್ನುತ್ತಾರೆ. ಘನ ಬಹುಪದೋಕ್ತಿ ಲಾವಣ್ಯ ಡಿಎಂ. ನನ್ನ ಹೆಸರು ತೇಜಸ್ವಿನಿ. ನನಗೆ ಬಂದಿರುವ ವಿಷಯ ಆರ್ಯಭಟ. ಆರ್ಯಭಟರವರು ಕ್ರಿಸ್ತಶಕ 476ರಲ್ಲಿ ಆಶ್ಮಾಟ್ ಎಂಬಲ್ಲಿ ಜನಿಸಿದರು. ಇವರು ಆರ್ಯಭಟೀಯಂ, ಆರ್ಯ ಸಿದ್ಧಾಂತಂ, ಗೋಳಾಧ್ಯಾಯ ಎಂಬ ದೊಡ್ಡ ಶಾಸ್ತ್ರಗಳನ್ನು ರಚಿಸಿದ್ದಾರೆ. ಇವರಿಗೆ ಸೊನ್ನೆಯ ಪಿತಾಮಹ ಎಂಬ ಹೆಗ್ಗಳಿಕೆ ಇದೆ. ಇವರು ಮೊಟ್ಟ ಮೊದಲು ಇವರ ಆರ್ಯಭಟೀಯಂ ಪುಸ್ತಕದಲ್ಲಿ ಅಂಕಗಣಿತ, ಬೀಜಗಣಿತ, ಸಮತಲ, ತ್ರಿಕೋನಮಿತಿಗಳು ಇನ್ನೂ ಮುಂತಾದ ವಿಷಯಗಳ ಬಗ್ಗೆ ಇದೆ. ಇವರು ಖಗೋಳಶಾಸ್ತ್ರದ ಪಿತಾಮಹರಾಗಿದ್ದರು. ಇವರು ಗ್ರಹಗಳು ಚಲಿಸುವುದನ್ನು ಸಹ ವಿವರಿಸಿದ್ದಾರೆ. ಇವರು ಖಗೋಳಶಾಸ್ತ್ರದಲ್ಲಿ ಭೂಮಿಯು ತನ್ನ ಸುತ್ತಲೂ 23 ಗಂಟೆಗಳು 56 ನಿಮಿಷಗಳು ಹಾಗೂ 4.1 ಸೆಕೆಂಡ್ಗಳನ್ನು ತೆಗೆದುಕೊಳ್ಳುತ್ತದೆ ಎಂದು ವಿವರಿಸಿದ್ದಾರೆ. ಇವರು ಕ್ರಿಸ್ತಶಕ 550ರಲ್ಲಿ ನಿಧನರಾಗುತ್ತಾರೆ. ಧನ್ಯವಾದಗಳು. ಮುಂದಿನ ಸ್ಪರ್ಧಿ ಮೈಲಾರಿ. ನನಗೆ ಬಂದ ವಿಷಯ ಚತುರ್ಭುಜಗಳು. ನನ್ನ ಹೆಸರು ಲಾವಣ್ಯ ಡಿಎಂ. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಚತುರ್ಭುಜವು ಒಂದು ಮುಚ್ಚಿದ ಆಕಾರವಾಗಿದೆ ಮತ್ತು ಇದು 4 ಬಾಹುಗಳು, 4 ಕೋನಗಳು ಮತ್ತು 4 ಶೃಂಗಗಳನ್ನು ಹೊಂದಿದೆ. ಚತುರ್ಭುಜದ ಒಳಕೋನಗಳ ಮೊತ್ತ 360 ಡಿಗ್ರಿ ಆಗಿದೆ. ಚತುರ್ಭುಜ ಎಂದರೆ 4 ಕೋನಗಳು, 4 ಬಾಹುಗಳು ಮತ್ತು 4 ಶೃಂಗಗಳನ್ನು ಹೊಂದಿರುವ ಬಹುಭುಜಾಕೃತಿ ಆಗಿದೆ. ಚತುರ್ಭುಜ ಎಂಬ ಪದವು ಲ್ಯಾಟಿನ್ ಭಾಷೆಯಾದ ಕ್ವಾಡ್ರಾ ಎಂಬ ಪದದ ಕ್ವಾಡ್ರಾ ಎಂದರೆ 4 ಮತ್ತು ಲ್ಯಾಟಿಸ್ ಎಂದರೆ ಬದಿಗಳು ಎಂಬ ಪದದಿಂದ ಬಂದಿದೆ. ಚತುರ್ಭುಜದ ಗುಣಲಕ್ಷಣಗಳು: 4 ಶೃಂಗ ಮತ್ತು ಕೋನಗಳನ್ನು ಹೊಂದಿದೆ. 2 ಅನುಕ್ರಮ ಬಾಹುಗಳ ಮಧ್ಯಬಿಂದುಗಳನ್ನು ಸೇರಿರುವ ಆ ರೇಖೆಯು ಚತುರ್ಭುಜ ಉಂಟಾಗುತ್ತದೆ. ಚತುರ್ಭುಜದ ಒಳಕೋನಗಳ ಮೊತ್ತ 360 ಡಿಗ್ರಿ. ಚತುರ್ಭುಜ
ಚತುರ್ಭುಜದ ವಿಧ: ಸಮಾಂತರ ಚತುರ್ಭುಜ ಮತ್ತು ತ್ರಾಪಿಜ್ಯ. ಸಮಾಂತರ ಚತುರ್ಭುಜದಲ್ಲಿ ಆಯತ, ಚೌಕ, ವಜ್ರಾಕೃತಿ. ತ್ರಾಪಿಜ್ಯದಲ್ಲಿ ಸಮದ್ವಿ ಬಾಹು. ಸಮಾಂತರ ಚತುರ್ಭುಜ ಎಂದರೆ ಸಮಾಂತರ ಚತುರ್ಭುಜದ ಎರಡು ಕೋನಗಳ ಮೊತ್ತ 180 ಡಿಗ್ರಿ ಆಗಿರುತ್ತದೆ. ಸಮಾಂತರ ಚತುರ್ಭುಜದ ಎದುರು ಬದಿಗಳು ಸಮಾನವಾಗಿರುತ್ತದೆ. ಆಯತದ ಕರ್ಣಗಳು ಪರಸ್ಪರ ಛೇದಿಸುತ್ತದೆ. ಆಯತದ ಒಳಕೋನಗಳ ಮೊತ್ತವು 360 ಡಿಗ್ರಿ ಆಗಿರುತ್ತದೆ. ಆಯತವು ಎಲ್ಲ ಕೋನಗಳು ಲಂಬ ಕೋನಗಳಾಗಿರುತ್ತದೆ. ಚೌಕವು 90 ಡಿಗ್ರಿಯ ಕೋನಗಳನ್ನು ಉಂಟು ಮಾಡುತ್ತದೆ ಮತ್ತು ಕರ್ಣಗಳು ಪರಸ್ಪರ ಛೇದಿಸುತ್ತದೆ. ಧನ್ಯವಾದಗಳು. ಸ್ವಯಂ ಸಿದ್ಧತೆಗಳು. ಒಂದೇ ಅಂಶಕ್ಕೆ ಸಮನಾಗಿರುವ ಅಂಶಗಳು ಒಂದಕ್ಕೊಂದು ಸಮನಾಗಿರುವ ಅಂಶಗಳಿಗೆ ಸಮನಾಗಿರುವ ಅಂಶಗಳನ್ನು ಕೂಡಿಸಿದಾಗ ಮೊತ್ತ ಪೂರ್ಣಗಳು ಸಮವಾಗಿರುತ್ತವೆ. ಮುಂದಿನ ಸ್ಪರ್ಧೆ ಉದಯ್ ಎಸ್. ಸಮಾನ ಅಂಶಗಳಿಂದ ಸಮಾನ ಅಂಶಗಳನ್ನು ಕಳೆದಾಗ ಉಳಿದ ಭಾಗಗಳು ಸಮವಾಗಿರುತ್ತವೆ. ಒಂದಲ್ಲೊಂದು ಐಕ್ಯವಾಗುವ ಅಂಶಗಳು ಒಂದಕ್ಕೊಂದು ಒಂದೇ ಅಂಶಗಳ ಅರ್ಧದಷ್ಟಿರುವ ದುಪ್ಪಟ್ಟು ಅಂಶಗಳು ಒಂದಕ್ಕೊಂದು ಸಮ. ಒಂದೇ ಅಂಶಗಳ ಅರ್ಧದಷ್ಟಿರುವ ಅಂಶಗಳು ಒಂದಕ್ಕೊಂದು ಸಮ. ಇಷ್ಟನ್ನು ಮಾತನಾಡಲು ಅವಕಾಶ ಮಾಡಿಕೊಂಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮುಂದಿನ ಸ್ಪರ್ಧೆ ಅರ್ಜುನ್ ಬಿ. ನನಗೆ ಬಂದಿರುವ ವಿಷಯ ಶ್ರೀನಿವಾಸ ರಾಮಾನುಜನ್. ಶ್ರೀನಿವಾಸ ರಾಮಾನುಜನ್ ಅವರು ಡಿಸೆಂಬರ್ 22, 1882 ಜನಿಸಿದರು. ಅವರು ತುಂಬ ಬಡ ಕುಟುಂಬದಲ್ಲಿ ಜನಿಸಿದರು. ಅವರು ಬಡ ಕುಟುಂಬದಲ್ಲಿ ಜನಿಸಿ ಅವರು ತುಂಬ ಗಣಿತದಲ್ಲಿ ತುಂಬ ವಿಷಯವನ್ನು ತಿಳಿದಿದ್ದರು. ಅವರು ಗಣಿತಶಾಸ್ತ್ರದಲ್ಲಿ ತುಂಬ ಪ್ರಶ್ನೆಗಳನ್ನು ಮತ್ತು ಅದರ ಸಮಸ್ಯೆಗಳನ್ನು ಕೇಳಿದ್ದಾರೆ. ಅವರು 32ನೇ ವಯಸ್ಸಿಗೆ ಮರಣ ಹೊಂದರು. ಹೇಳಲು ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಎರಡು ತ್ರಿಭುಜಗಳು ಬಹುಪದೋಕ್ತಿಗಳ ಸಮನಾಗಿರುತ್ತದೆ. ಈ ತ್ರಿಭುಜ ಕೃತಿಗಳಿಗೆ ಸಮವಾಗಿದ್ದರೆ ಈ ತ್ರಿಭುಜಗಳಿಗೆ ಸಾಮಾನ್ಯ ಕೃತಿ ಎನ್ನುತ್ತಾರೆ. ಮತ್ತು ಎರಡು ಸಮಾನಾಕೃತಿಗಳು ತ್ರಿಭುಜಗಳು ಯಾವುದೇ ಎರಡು ಅನುರೂಪದ ಬಹುಪದೋಕ್ತಿಗಳನ್ನು ಎರಡು ಸಮವಾಗಿರುತ್ತವೆ. ಇಷ್ಟನ್ನು ಮಾತನಾಡಲು ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ಧನ್ಯವಾದಗಳು.